ದಾವಣಗೆರೆ ದಕ್ಷಿಣದಲ್ಲಿ ಈಗ ಜಾತಿ ಲೆಕ್ಕಾಚಾರ ಭಾರಿ ಜೋರಾಗಿ ನಡೀತಾ ಇದೆ. ಯಾರು ಎಷ್ಟು ಏನು ಎತ್ತ ಅನ್ನೋದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಹಾಗಿದ್ರೆ ಇಲ್ಲಿ ಲೆಕ್ಕಾಚಾರ ಯಾವ ರೀತಿ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಲಿಂಗಾಯತ ಮತದಾರರು 37,845 ಮತಗಳಿರೋದು ದಾವಣಗೆರೆ ದಕ್ಷಿಣದಲ್ಲಿ. ಇನ್ನು ನಾಯಕರು ಅಂದರೆ ST 31,729. ಇನ್ನು SC ಎಲ್ಲ ಒಳಜಾತಿಗಳನ್ನು ಸೇರಿ SC 29,106 ಮತಗಳು. ಇನ್ನು ಮುಸಲ್ಮಾನರು ಈ ಕ್ಷೇತ್ರದಲ್ಲಿ 64,246 ಮತದಾರರಿದ್ದಾರೆ. ಟೋಟಲ್ 64,246. 80,000 85,000 ಅಂತ ಹೇಳ್ತಾ ಇದ್ರಲ್ಲ ಈ ಹಿಂದೆ ಕೆಲವು ನಾಯಕರು. ಇರೋದು 64,246. ಉಳಿದ ಜಾತಿಗಳಿಗೆ ಹೋಲಿಸಿಕೊಂಡ್ರೆ ಜಾಸ್ತಿನೇ. ಇನ್ನು ಕುರುಬರು ಇಲ್ಲಿರೋದು 16,854. ಮರಾಠರು 14,868. ಜೈನ ಮತಗಳು 5,386. ಇತರರು ಎಲ್ಲ ಒಟ್ಟಿಗೆ ಸೇರಿ ಇತರರು 23,300. ಈ ರೀತಿ ಜಾತಿ ಲೆಕ್ಕಾಚಾರ ಅಲ್ಲಿ ಇದೆ. ಇಲ್ಲಿ ಯಾರ್ಯಾರು ಒಗ್ಗಟ್ಟಾಗಿ ಯಾರ್ಯಾರಿಗೆ ಜೈ ಅಂತಾರೆ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಕಾಂಗ್ರೆಸ್ನಲ್ಲಂತೂ ಒಡೆದ ಮನೆ. ಯಾರಿಗೆ ಟಿಕೆಟ್ ಸಿಗುತ್ತೋ ಗೊತ್ತಿಲ್ಲ, ಸಿಕ್ಕ ಮೇಲೆ ಯಾವ ರೀತಿ ಎಲೆಕ್ಷನ್ ಮಾಡ್ತಾರೆ ಗೊತ್ತಿಲ್ಲ. ಈ ಕಡೆ BJPಯಲ್ಲಂತೂ ಕ್ಲಿಯರ್ ಆಗಿದೆ. ದಾಸಕರಿಯಪ್ಪ ಇವರಿಗೆ ಎಷ್ಟರ ಮಟ್ಟಿಗೆ ಈ ಜನ ಒಲವನ್ನು ವ್ಯಕ್ತಪಡಿಸ್ತಾರೆ ಅನ್ನೋದನ್ನು ಕಾದು ನೋಡೋಣ. ಇನ್ನು ನೆಕ್ಸ್ಟ್, ದಾವಣಗೆರೆ ದಕ್ಷಿಣದಲ್ಲಿ ಈಗ ಜಾತಿ ಲೆಕ್ಕಾಚಾರ ಭಾರಿ ಜೋರಾಗಿ ನಡೀತಾ ಇದೆ. ಯಾರು ಎಷ್ಟು ಏನು ಎತ್ತ ಅನ್ನೋದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಹಾಗಿದ್ರೆ ಇಲ್ಲಿ ಲೆಕ್ಕಾಚಾರ ಯಾವ ರೀತಿ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಲಿಂಗಾಯತ ಮತದಾರರು 37,845 ಮತಗಳಿರೋದು ದಾವಣಗೆರೆ ದಕ್ಷಿಣದಲ್ಲಿ. ಇನ್ನು ನಾಯಕರು ಅಂದರೆ ST 31,729. ಇನ್ನು SC ಎಲ್ಲ ಒಳಜಾತಿಗಳನ್ನು ಸೇರಿ SC 29,106 ಮತಗಳು. ಇನ್ನು ಮುಸಲ್ಮಾನರು ಈ ಕ್ಷೇತ್ರದಲ್ಲಿ 64,246 ಮತದಾರರಿದ್ದಾರೆ. ಟೋಟಲ್ 64,246. 80,000 85,000 ಅಂತ ಹೇಳ್ತಾ ಇದ್ರಲ್ಲ ಈ ಹಿಂದೆ ಕೆಲವು ನಾಯಕರು. ಇರೋದು 64,246. ಉಳಿದ ಜಾತಿಗಳಿಗೆ ಹೋಲಿಸಿಕೊಂಡ್ರೆ ಜಾಸ್ತಿನೇ. ಇನ್ನು ಕುರುಬರು ಇಲ್ಲಿರೋದು 16,854. ಮರಾಠರು 14,868. ಜೈನ ಮತಗಳು 5,386. ಇತರರು ಎಲ್ಲ ಒಟ್ಟಿಗೆ ಸೇರಿ ಇತರರು 23,300. ಈ ರೀತಿ ಜಾತಿ ಲೆಕ್ಕಾಚಾರ ಅಲ್ಲಿ ಇದೆ. ಇಲ್ಲಿ ಯಾರ್ಯಾರು ಒಗ್ಗಟ್ಟಾಗಿ ಯಾರ್ಯಾರಿಗೆ ಜೈ ಅಂತಾರೆ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಕಾಂಗ್ರೆಸ್ನಲ್ಲಂತೂ ಒಡೆದ ಮನೆ. ಯಾರಿಗೆ ಟಿಕೆಟ್ ಸಿಗುತ್ತೋ ಗೊತ್ತಿಲ್ಲ, ಸಿಕ್ಕ ಮೇಲೆ ಯಾವ ರೀತಿ ಎಲೆಕ್ಷನ್ ಮಾಡ್ತಾರೆ ಗೊತ್ತಿಲ್ಲ. ಈ ಕಡೆ BJPಯಲ್ಲಂತೂ ಕ್ಲಿಯರ್ ಆಗಿದೆ. ದಾಸಕರಿಯಪ್ಪ ಇವರಿಗೆ ಎಷ್ಟರ ಮಟ್ಟಿಗೆ ಈ ಜನ ಒಲವನ್ನು ವ್ಯಕ್ತಪಡಿಸ್ತಾರೆ ಅನ್ನೋದನ್ನು ಕಾದು ನೋಡೋಣ. ಇನ್ನು ನೆಕ್ಸ್ಟ್, ದಾವಣಗೆರೆ ದಕ್ಷಿಣದಲ್ಲಿ ಈಗ ಜಾತಿ ಲೆಕ್ಕಾಚಾರ ಭಾರಿ ಜೋರಾಗಿ ನಡೀತಾ ಇದೆ. ಯಾರು ಎಷ್ಟು ಏನು ಎತ್ತ ಅನ್ನೋದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಹಾಗಿದ್ರೆ ಇಲ್ಲಿ ಲೆಕ್ಕಾಚಾರ ಯಾವ ರೀತಿ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಲಿಂಗಾಯತ ಮತದಾರರು 37,845 ಮತಗಳಿರೋದು ದಾವಣಗೆರೆ ದಕ್ಷಿಣದಲ್ಲಿ. ಇನ್ನು ನಾಯಕರು ಅಂದರೆ ST 31,729. ಇನ್ನು SC ಎಲ್ಲ ಒಳಜಾತಿಗಳನ್ನು ಸೇರಿ SC 29,106 ಮತಗಳು. ಇನ್ನು ಮುಸಲ್ಮಾನರು ಈ ಕ್ಷೇತ್ರದಲ್ಲಿ 64,246 ಮತದಾರರಿದ್ದಾರೆ. ಟೋಟಲ್ 64,246. 80,000 85,000 ಅಂತ ಹೇಳ್ತಾ ಇದ್ರಲ್ಲ ಈ ಹಿಂದೆ ಕೆಲವು ನಾಯಕರು. ಇರೋದು 64,246. ಉಳಿದ ಜಾತಿಗಳಿಗೆ ಹೋಲಿಸಿಕೊಂಡ್ರೆ ಜಾಸ್ತಿನೇ. ಇನ್ನು ಕುರುಬರು ಇಲ್ಲಿರೋದು 16,854. ಮರಾಠರು 14,868. ಜೈನ ಮತಗಳು 5,386. ಇತರರು ಎಲ್ಲ ಒಟ್ಟಿಗೆ ಸೇರಿ ಇತರರು 23,300. ಈ ರೀತಿ ಜಾತಿ ಲೆಕ್ಕಾಚಾರ ಅಲ್ಲಿ ಇದೆ. ಇಲ್ಲಿ ಯಾರ್ಯಾರು ಒಗ್ಗಟ್ಟಾಗಿ ಯಾರ್ಯಾರಿಗೆ ಜೈ ಅಂತಾರೆ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಕಾಂಗ್ರೆಸ್ನಲ್ಲಂತೂ ಒಡೆದ ಮನೆ. ಯಾರಿಗೆ ಟಿಕೆಟ್ ಸಿಗುತ್ತೋ ಗೊತ್ತಿಲ್ಲ, ಸಿಕ್ಕ ಮೇಲೆ ಯಾವ ರೀತಿ ಎಲೆಕ್ಷನ್ ಮಾಡ್ತಾರೆ ಗೊತ್ತಿಲ್ಲ. ಈ ಕಡೆ BJPಯಲ್ಲಂತೂ ಕ್ಲಿಯರ್ ಆಗಿದೆ. ದಾಸಕರಿಯಪ್ಪ ಇವರಿಗೆ ಎಷ್ಟರ ಮಟ್ಟಿಗೆ ಈ ಜನ ಒಲವನ್ನು ವ್ಯಕ್ತಪಡಿಸ್ತಾರೆ ಅನ್ನೋದನ್ನು ಕಾದು ನೋಡೋಣ. ಇನ್ನು ನೆಕ್ಸ್ಟ್, ದಾವಣಗೆರೆ ದಕ್ಷಿಣದಲ್ಲಿ ಈಗ ಜಾತಿ ಲೆಕ್ಕಾಚಾರ ಭಾರಿ ಜೋರಾಗಿ ನಡೀತಾ ಇದೆ. ಯಾರು ಎಷ್ಟು ಏನು ಎತ್ತ ಅನ್ನೋದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ.
ಹಾಗಿದ್ರೆ ಇಲ್ಲಿ ಲೆಕ್ಕಾಚಾರ ಯಾವ ರೀತಿ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಲಿಂಗಾಯತ ಮತದಾರರು 37,845 ಮತಗಳಿರೋದು ದಾವಣಗೆರೆ ದಕ್ಷಿಣದಲ್ಲಿ. ಇನ್ನು ನಾಯಕರು ಅಂದರೆ ST 31,729. ಇನ್ನು SC ಎಲ್ಲ ಒಳಜಾತಿಗಳನ್ನು ಸೇರಿ SC 29,106 ಮತಗಳು. ಇನ್ನು ಮುಸಲ್ಮಾನರು ಈ ಕ್ಷೇತ್ರದಲ್ಲಿ 64,246 ಮತದಾರರಿದ್ದಾರೆ. ಟೋಟಲ್ 64,246. 80,000 85,000 ಅಂತ ಹೇಳ್ತಾ ಇದ್ರಲ್ಲ ಈ ಹಿಂದೆ ಕೆಲವು ನಾಯಕರು, ಇರೋದು 64,246. ಉಳಿದ ಜಾತಿಗಳಿಗೆ ಹೋಲಿಸಿಕೊಂಡ್ರೆ ಜಾಸ್ತಿನೇ. ಇನ್ನು ಕುರುಬರು ಇಲ್ಲಿರೋದು 16,854. ಮರಾಠರು 14,868. ಜೈನ ಮತಗಳು 5,386. ಇತರರು ಎಲ್ಲ ಒಟ್ಟಿಗೆ ಸೇರಿ ಇತರರು 23,300. ಈ ರೀತಿ ಜಾತಿ ಲೆಕ್ಕಾಚಾರ ಅಲ್ಲಿ ಇದೆ. ಇಲ್ಲಿ ಯಾರ್ಯಾರು ಒಗ್ಗಟ್ಟಾಗಿ ಯಾರ್ಯಾರಿಗೆ ಜೈ ಅಂತಾರೆ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಕಾಂಗ್ರೆಸ್ನಲ್ಲಂತೂ ಒಡೆದ ಮನೆ, ಯಾರಿಗೆ ಟಿಕೆಟ್ ಸಿಗುತ್ತೋ ಗೊತ್ತಿಲ್ಲ, ಸಿಕ್ಕ ಮೇಲೆ ಯಾವ ರೀತಿ ಎಲೆಕ್ಷನ್ ಮಾಡ್ತಾರೆ ಗೊತ್ತಿಲ್ಲ. ಈ ಕಡೆ BJPಯಲ್ಲಂತೂ ಕ್ಲಿಯರ್ ಆಗಿದೆ. ದಾಸ್ ಕರಿಯಪ್ಪ ಇವರಿಗೆ ಎಷ್ಟರ ಮಟ್ಟಿಗೆ ಈ ಜನ ಒಲವನ್ನು ವ್ಯಕ್ತಪಡಿಸ್ತಾರೆ ಅನ್ನೋದನ್ನು ಕಾದು ನೋಡೋಣ. ಇನ್ನು ನೆಕ್ಸ್ಟ್, ದಾವಣಗೆರೆ ದಕ್ಷಿಣದಲ್ಲಿ ಈಗ ಜಾತಿ ಲೆಕ್ಕಾಚಾರ ಭಾರಿ ಜೋರಾಗಿ ನಡೀತಾ ಇದೆ. ಯಾರು ಎಷ್ಟು ಏನು ಎತ್ತ ಅನ್ನೋದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಹಾಗಿದ್ರೆ ಇಲ್ಲಿ ಲೆಕ್ಕಾಚಾರ ಯಾವ ರೀತಿ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಲಿಂಗಾಯತ ಮತದಾರರು 37,845 ಮತಗಳಿರೋದು ದಾವಣಗೆರೆ ದಕ್ಷಿಣದಲ್ಲಿ. ಇನ್ನು ನಾಯಕರು ಅಂದರೆ ST 31,729. ಇನ್ನು SC ಎಲ್ಲ ಒಳಜಾತಿಗಳನ್ನು ಸೇರಿ SC 29,106 ಮತಗಳು. ಇನ್ನು ಮುಸಲ್ಮಾನರು ಈ ಕ್ಷೇತ್ರದಲ್ಲಿ 64,246 ಮತದಾರರಿದ್ದಾರೆ. ಟೋಟಲ್ 64,246. 80,000 85,000 ಅಂತ ಹೇಳ್ತಾ ಇದ್ರಲ್ಲ ಈ ಹಿಂದೆ ಕೆಲವು ನಾಯಕರು, ಇರೋದು 64,246. ಉಳಿದ ಜಾತಿಗಳಿಗೆ ಹೋಲಿಸಿಕೊಂಡ್ರೆ ಜಾಸ್ತಿನೇ. ಇನ್ನು ಕುರುಬರು ಇಲ್ಲಿರೋದು 16,854. ಮರಾಠರು 14,868. ಜೈನ ಮತಗಳು 5,386. ಇತರರು ಎಲ್ಲ ಒಟ್ಟಿಗೆ ಸೇರಿ ಇತರರು 23,300. ಈ ರೀತಿ ಜಾತಿ ಲೆಕ್ಕಾಚಾರ ಅಲ್ಲಿ ಇದೆ. ಇಲ್ಲಿ ಯಾರ್ಯಾರು ಒಗ್ಗಟ್ಟಾಗಿ ಯಾರ್ಯಾರಿಗೆ ಜೈ ಅಂತಾರೆ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಕಾಂಗ್ರೆಸ್ನಲ್ಲಂತೂ ಒಡೆದ ಮನೆ, ಯಾರಿಗೆ ಟಿಕೆಟ್ ಸಿಗುತ್ತೋ ಗೊತ್ತಿಲ್ಲ, ಸಿಕ್ಕ ಮೇಲೆ ಯಾವ ರೀತಿ ಎಲೆಕ್ಷನ್ ಮಾಡ್ತಾರೆ ಗೊತ್ತಿಲ್ಲ. ಈ ಕಡೆ BJPಯಲ್ಲಂತೂ ಕ್ಲಿಯರ್ ಆಗಿದೆ. ದಾಸ್ ಕರಿಯಪ್ಪ ಇವರಿಗೆ ಎಷ್ಟರ ಮಟ್ಟಿಗೆ ಈ ಜನ ಒಲವನ್ನು ವ್ಯಕ್ತಪಡಿಸ್ತಾರೆ ಅನ್ನೋದನ್ನು ಕಾದು ನೋಡೋಣ. ಇನ್ನು ನೆಕ್ಸ್ಟ್, ದಾವಣಗೆರೆ ದಕ್ಷಿಣದಲ್ಲಿ ಈಗ ಜಾತಿ ಲೆಕ್ಕಾಚಾರ ಭಾರಿ ಜೋರಾಗಿ ನಡೀತಾ ಇದೆ. ಯಾರು ಎಷ್ಟು ಏನು ಎತ್ತ ಅನ್ನೋದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಹಾಗಿದ್ರೆ ಇಲ್ಲಿ ಲೆಕ್ಕಾಚಾರ ಯಾವ ರೀತಿ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಲಿಂಗಾಯತ ಮತದಾರರು 37,845 ಮತಗಳಿರೋದು ದಾವಣಗೆರೆ ದಕ್ಷಿಣದಲ್ಲಿ. ಇನ್ನು ನಾಯಕರು ಅಂದರೆ ST 31,729. ಇನ್ನು SC ಎಲ್ಲ ಒಳಜಾತಿಗಳನ್ನು ಸೇರಿ SC 29,106 ಮತಗಳು. ಇನ್ನು ಮುಸಲ್ಮಾನರು ಈ ಕ್ಷೇತ್ರದಲ್ಲಿ 64,246 ಮತದಾರರಿದ್ದಾರೆ. ಟೋಟಲ್ 64,246. 80,000 85,000 ಅಂತ ಹೇಳ್ತಾ ಇದ್ರಲ್ಲ ಈ ಹಿಂದೆ ಕೆಲವು ನಾಯಕರು, ಇರೋದು 64,246. ಉಳಿದ ಜಾತಿಗಳಿಗೆ ಹೋಲಿಸಿಕೊಂಡ್ರೆ ಜಾಸ್ತಿನೇ. ಇನ್ನು ಕುರುಬರು ಇಲ್ಲಿರೋದು 16,854. ಮರಾಠರು 14,868. ಜೈನ ಮತಗಳು 5,386. ಇತರರು ಎಲ್ಲ ಒಟ್ಟಿಗೆ ಸೇರಿ ಇತರರು 23,300. ಈ ರೀತಿ ಜಾತಿ ಲೆಕ್ಕಾಚಾರ ಅಲ್ಲಿ ಇದೆ. ಇಲ್ಲಿ ಯಾರ್ಯಾರು ಒಗ್ಗಟ್ಟಾಗಿ ಯಾರ್ಯಾರಿಗೆ ಜೈ ಅಂತಾರೆ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಕಾಂಗ್ರೆಸ್ನಲ್ಲಂತೂ ಒಡೆದ ಮನೆ, ಯಾರಿಗೆ ಟಿಕೆಟ್ ಸಿಗುತ್ತೋ ಗೊತ್ತಿಲ್ಲ, ಸಿಕ್ಕ ಮೇಲೆ ಯಾವ ರೀತಿ ಎಲೆಕ್ಷನ್ ಮಾಡ್ತಾರೆ ಗೊತ್ತಿಲ್ಲ. ಈ ಕಡೆ BJPಯಲ್ಲಂತೂ ಕ್ಲಿಯರ್ ಆಗಿದೆ. ದಾಸ್ ಕರಿಯಪ್ಪ ಇವರಿಗೆ ಎಷ್ಟರ ಮಟ್ಟಿಗೆ ಈ ಜನ ಒಲವನ್ನು ವ್ಯಕ್ತಪಡಿಸ್ತಾರೆ ಅನ್ನೋದನ್ನು ಕಾದು ನೋಡೋಣ. ಇನ್ನು ನೆಕ್ಸ್ಟ್,